ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸದ ಪುರಂದರದಾಸರ ಕೃತಿಯ ಚಿಂತನೆ. ಇವತ್ತಿನ ದಿವಸ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದನಿಯ ಅನ್ನುವಂತಹ ಕೃತಿಯನ್ನು ಸ್ವಲ್ಪ ಚಿಂತನೆ ಮಾಡೋಣ. ಏನಂದರೆ, ಭಗವಂತನ ನಮ್ಮ ಹೃದಯದಲ್ಲಿ ನಿಲ್ಲಿಸ್ಕೋಬೇಕು ಅಂತಂದರೆ ಅವನ ರೂಪವನ್ನು ನಾವು ಧ್ಯಾನ ಮಾಡಬೇಕಾಗತ್ತೆ. ಆ ಧ್ಯಾನ ಮಾಡೋಕ್ಕೆ ಅನುಕೂಲ ಆಗೋ ಹಾಗೆ ಆ ಕೃಷ್ಣ ಹೇಗಿದ್ದಾನೆ ಎಲ್ಲದನ್ನು ವಿವರಿಸುತ್ತಾ ಅದ್ರ ಜೊತೆಗೆ ಮಾನಸ ಪೂಜೆ ಕೂಡ ಮಾಡಿಸ್ತಾ ಇರುವಂತಹ ಕೃತಿಗಳಲ್ಲಿ ಇದು ಒಂದು. ಮೂರುತಿಯನ್ನು ನಿಲ್ಲಿಸೋ ಮಾಧವ, ಅದು ಕೂಡ ಇದೇ ಥರ ಕೃತಿ. ಇದರಲ್ಲಿ ಏನಿರುತ್ತೆ ಅಂತಂದರೆ, ಇಲ್ಲಿ ಕರೀತಾ ಇದ್ದಾರೆ ದೇವ್ರನ್ನ, ಬಾರಪ್ಪ ಅಂತ. ನಾವು ಕರೆದ್ರೆ ಅಲ್ವಾ ಭಗವಂತ ಬರೋದು. ಹೇಗೆ ಬಾ ಅಂದರೆ, ಓಡಿ ಬಾರಪ್ಪ ನೀನು, ಓಡಿ ಬಾ, ಬೇಗ ಬಾ, ನನ್ನ ಹತ್ರ ಬಾ. ವೈಕುಂಠಪತಿ, ವೈಕುಂಠ ಅಂದ್ರೇನು? ಆ ಭಗವಂತಂದು 3 ಲೋಕಗಳಿದೆ. ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ 3 ಅವನ ಸ್ಥಳಗಳು, ಮುಕ್ತಿಯ ಸ್ಥಳಗಳು. ಆ ಮುಕ್ತಿಯ ಸ್ಥಳವಾದ ವೈಕುಂಠದಲ್ಲಿ ಭಗವಂತ ಇದ್ದಾನೆ ಅಂತ ನಮ್ಮೆಲ್ಲರ ನಂಬಿಕೆ. ಆದ್ದರಿಂದ ಆ ವೈಕುಂಠದಿಂದ ನೀನು ವೈಕುಂಠಪತಿಯಾದ ನೀನು, ವೈಕುಂಠಕ್ಕೆಲ್ಲ ರಾಜ ಆದಂಥ ನೀನು ಓಡಿ ಬಾ ಅಂತ ಕರಿತಾ ಇದ್ದಾರೆ. ಓಡಿ ಬಂದಾಗ ನಾನೇನು ಮಾಡ್ತೀನಿ, ನೀ ನನ್ನ ಹತ್ರ ಬಂದರೆ ನಿನ್ನ ನೋಡ್ತೀನಿ, ನಿನ್ನ ಮುದ್ದಾಡ್ತೀನಿ, ನಿನ್ನ ಜೊತೆ ಮಾತಾಡ್ತೀನಿ. ಎಲ್ಲ ಸಂತೋಷದಿಂದ, ನಾನು ನಿನ್ನ ನೋಡಿದ ಸಂತೋಷದಿಂದ ನನ್ನ ಹೃದಯ ತುಂಬಿ ಹಾಡಾಗಿ ಬರುತ್ತೆ. ಆವಾಗ ಹಾಡ್ತೀನಿ, ನಿನ್ನನ್ನು ಹೊಗಳ್ತೀನಿ. ಪರಮ ಪುರುಷ ಹರಿಯೇ ಅಂತಂದರೆ, ಎಲ್ಲ ಪುರು ಅಂದರೆ ಈ ದೇಹ, ಈ ಪುರು ಒಳಗಿರುವಂಥವನು ಭಗವಂತ, ಅವನು ಪುರುಷ. ಎಲ್ಲ ಜೀವಿಗಳೊಳಗೂ ಪುರುಷ ರೂಪದಿಂದ ಇರ್ತಾನೆ, ಎಲ್ಲ ದೇಹಧಾರಿಗಳೊಳಗೂ ಪುರುಷ ರೂಪದಿಂದ ಇರ್ತಾನೆ. ಎಲ್ಲ ಪುರುಷಗಿಂತ ತುಂಬ ಎತ್ತರದವನಾಗಿರೋದ್ರಿಂದ ಅವನು ಪರಮ ಪುರುಷ. ಮತ್ತು ಅಕ್ಷರವಾದಂತಹ ದೇಹ, ಅಕ್ಷರವಾದಂತಹ ಆತ್ಮ, ಎಲ್ಲದಕ್ಕೂ ಮಿಗಿಲವಾಗಿ ಇರುವಂತಹ ಅವನು ಪುರುಷೋತ್ತಮ, ಅವನೇ ಪರಮ ಪುರುಷ. ಇಂತಹ ಪರಮ ಪುರುಷ ಹರಿಯೇ ನೀನು ಓಡೋಡಿ ಬಾ ಅಂತ ಕರಿತೀಯಾರೆ. ಈ ಕೀರ್ತನೆ ಇನ್ನೂ ಮಹತ್ವ. ಯಾಕೆಂದರೆ ನಮ್ಮ ಅಧಿಕ ಮಾಸದ ದೇವರು ಯಾರು ಅಂತಂದರೆ ರಮಾ ಪುರುಷೋತ್ತಮ. ಅದರಿಂದ ಪುರುಷೋತ್ತಮ ಬಾರಪ್ಪ, ಪರಮ ಪುರುಷ ಬಾರಪ್ಪ ಅಂತ ಕರಿತಾ ಇದ್ದಾರೆ. ಇಲ್ಲಿ ಇನ್ನೊಂದೇನೆಂದರೆ, ವೈಕುಂಠಪತಿ ಅಷ್ಟೇ ಹೇಳಿದ್ದಾರೆ, ವೈಕುಂಠದಿಂದ ಓಡ್ಬಾ ಅಂತ ಹೇಳಲ್ಲ. ಯಾಕೆಂದರೆ ಪ್ರತಿಯೊಂದು ಜೀವಿಯೊಳಗೂ ಭಗವಂತ ಇರ್ತಾನೆ. ನಾವು ಕರೆದ ತಕ್ಷಣ ಅವನು ಬಂದುಬಿಡ್ತಾನೆ. ಯಾಕೆಂದರೆ ಇಲ್ಲೇ ಇರ್ತಾನೆ, ನಮ್ಮ ಹೃದಯ ಕಮಲದೊಳಗಿರ್ತಾನೆ. ಆದರೆ ಅವನು ವೈಕುಂಠಕ್ಕೆಲ್ಲ ನಾಯಕ, ಎಲ್ಲದಕ್ಕೂ ನಾಯಕನಾಗಿರ್ತಾನೆ. ಅವನು ಬರೀ ಸೃಷ್ಟಿ ಮಾಡಲ್ಲ, ಸೃಷ್ಟಿ ಮಾಡಿರೋ ಪ್ರತಿಯೊಂದು ವಸ್ತುವಿನ ಒಳಗೂ ತಾನಿರ್ತಾನೆ. ಜೀವ ಆಗಲಿ ಜಡ ಆಗಲಿ ಎಲ್ಲದರೊಳಗೂ ಕೂಡ ಆ ಭಗವಂತ ವ್ಯಾಪಿಸ್ಕೊಂಡಿರ್ತಾನೆ. ಅಂಥ ಭಗವಂತನ ಅವನು ಬೇಗ ಬೇಗ ಬಾ ಅಂತ ಕರೀತಾರೆ. ಆಮೇಲೆ ಅವರು ಮುದ್ದಾಡಿ ಮಾತಾಡಿ ಅಂತ, ಸಣ್ಣ ಮಗು ನಮ್ಮ ಹತ್ರ ಬಂದರೆ ಏನು ಮಾಡ್ತೀವಿ ನಾವು? ಅದನ್ನು ಮುದ್ದು ಮಾಡ್ತೀವಿ, ಮಾತಾಡಿಸ್ತೀವಿ, ಖುಷಿ ಪಡ್ತೀವಿ ಅಲ್ವಾ? ಆ ಥರ ಮಾಡ್ತೀನಿ ಅಂತ ಹೇಳ್ತೀಯಾನೆ. ಈಗ ಹೆಂಗಿದ್ದಾನೆ ಇಲ್ಲಿ ಬಾಲಕೃಷ್ಣ ರೂಪನ ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಕೆಂದಾವರೆ ಪೂರ್ವ ಪಾದಗಳಿಂದ ರಂಗ. ಹೆಂಗಿದೆ ಕೃಷ್ಣನ ಪಾದ ಅಂದರೆ, ಕೆಂದಾವರೆ ಅಂತಂದರೆ ಕೆಂಪಗಿರುವಂತಹ ತಾವರೆ ಹೂವು. ತಾವರೆ ಹೂವಷ್ಟು ಮೃದುವಾಗಿದೆ ಮತ್ತು ಅದು ಕೆಂಪು ಬಣ್ಣದಾಗಿದೆ. ಅಂಥ ಪಾದದಿಂದ ಹೇಗೆ ಬರಬೇಕು ಕೃಷ್ಣ? ಧಿಮ್ ಧಿಮ್ ಧಿಮಿಕೆಂದು ಕುಣಿಯುತ್ತಲಿ. ಕೃಷ್ಣ ಬಾರಪ್ಪ ನೀನು ಕುಣಿದಾಡ್ತಾ ಬಾ ಅಂತ ಹೇಳ್ತಿದ್ದಾರೆ. ಅಂದುಗೆ ಕಿರುಗೆಜ್ಜೆ ನಲಿದಾಡುತ್ತಾ ಬಾ. ಆ ಧಿಮ್ ಧಿಮ್ ಅಂತ ಕುಣಿತಾ ಇದ್ದರೆ ಅಲ್ಲಿರುವಂತಹ ಪುಟ್ಟ ಗೆಜ್ಜೆ ಇದೆಯಲ್ಲ, ಅದು ಶಬ್ದ ಮಾಡ್ತಾ ಇದೆ. ಶಬ್ದ ಮಾಡಿ ನಲಿದಾಡ್ತಾ ನೀನು ಸಂತೋಷವಾಗಿ ನಲಿದಾಡ್ತಾ ಬಾರಪ್ಪ. ಅರವಿಂದ ನಯನ ಗೋವಿಂದ ನೀ ಬಾರು. ಹೇಗಿದೆ ಅವನ ಕಣ್ಣು ಅಂತಂದರೆ, ಕಮಲದಂತಹ ಕಣ್ಣು. ಕಮಲ ಹೇಗೆ ನೀರಿಗೆ ಅಂಟದ ಹಾಗೆ ನಿರ್ಲಿಪ್ತವಾಗಿರುತ್ತೆ, ಹಾಗೆ ಭಗವಂತಹ ಯಾವುದಕ್ಕೂ ಅಂಟಿಲ್ದಲೆ ತುಂಬ ನಿರ್ಲಿಪ್ತವಾಗಿರುವಂತಹ ಗೋವಿಂದ. ಗೋ ಅಂದರೆ ವೇದಗಳು, ಗೋ ಅಂದರೆ ಹಸು, ಗೋ ಅಂದರೆ ಬೆಟ್ಟ, ಗೋ ಅಂದರೆ ಭೂಮಿ. ಎಲ್ಲದಕ್ಕೂ ಅವನು ಮುಖ್ಯಸ್ಥ ಆಗಿದ್ದಾನೆ, ಗೋಪಾಲ ಆಗಿದ್ದಾನೆ. ಅಂತಹ ಗೋವಿಂದ. ಈ ಗೋವಿಂದ ನಾಮ ಯಾವಾಗಿರ್ತಾನೆ? ನಮ್ಮ
ಗೋವರ್ಧನ ಗಿರಿಯನ್ನು ಎತ್ಕೋತಾನಲ್ಲ ಕೃಷ್ಣ ಕಿರ್ಬೆರಳಲ್ಲಿ 7 ದಿನ ಹಿಡ್ಕೊಂಡಿರ್ತಾನೆ. ಆವಾಗ ಇಂದ್ರನಿಗೆ ಜ್ಞಾನೋದಯ ಆಗುತ್ತೆ, ಇವನು ದೇವರು ಭಗವಂತ ಅಂತ ಕೃಷ್ಣ. ಆವಾಗ ಬಂದು ಅವನಿಗೆ ಪಟ್ಟಾಭಿಷೇಕ ಮಾಡಿ ಅವನ್ನ ಗೋವಿಂದ ಅಂತ ನಾಮಕರಣ ಮಾಡ್ತಾನೆ. ಅಂಥ ಗೋವಿಂದನಾದಂಥ ಕೃಷ್ಣ ನೀ ಬಾ ಅಂತ ಕರೀತಾರೆ. ಹೆಣ್ಣೋರಿಗೆ ಅತಿರಸ, ಇಲ್ಲಿ ಏನೇನು ಕೊಡ್ತೀನಿ, ನೀನು ಬಂದರೆ ಏನು ಕೊಡ್ತೀನಿ ನಾನು ಅಂತಂದರೆ ಎಲ್ಲ ಸಿಹಿ ತಿಂಡಿಗಳನ್ನು ಕೊಡ್ತೀನಿ, ಹೆಣ್ಣೋರಿಗೆ ಅತಿರಸ ಕೊಡ್ತೀನಿ, ಮೊಸರು ಕೊಡ್ತೀನಿ, ತುಪ್ಪ ಕೊಡ್ತೀನಿ, ಬಾರಪ್ಪ ಕೃಷ್ಣ ಅಂತ ಕರೀತಾ ಇದ್ದಾರೆ. ದಧಿ ಅಂದರೆ ಮೊಸರು, ಘೃತ ಅಂದರೆ ತುಪ್ಪ. ಎನ್ನಯ್ಯ ನಿನಗೆ ಕೊಡುವೆ ಬಾರೋ, ನನ್ನಪ್ಪ ನನ್ನಯ್ಯ ನನ್ನ ಬಂಗಾರ ಅಂತ ಕರಿತೀವಲ್ಲ ನಾವು, ಆ ಥರ ದೇವ್ರನ್ನ ಕರಿತಾ ಇದ್ದಾರೆ. ಚಿಣ್ಣರ ಒಡನಾಟ ಸಾಕು ಬಿಡೋ, ಏನು ಮಾಡ್ತೀಯಾನೆ ಕೃಷ್ಣ, ದಾಸರು ಕರೆದ್ರೆ ಬರ್ತಾ ಇಲ್ಲ, ಪುಟ್ಟ ಮಕ್ಕಳ ಜೊತೆ ಆಟ ಆಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನೀನು ಅವ್ರ ಜೊತೆ ಆಟ ಆಡಬೇಡಪ್ಪ, ನೀನು ನನ್ನ ಹತ್ರ ಬಾ. ಈಗ ಬೆಣ್ಣೆ ಮೆಲುವುದು ಬೇಡವೋ ಕಂದ, ಇವಾಗ ನೀನು ಬೆಣ್ಣೆ ತಿಂತ ಕೂತ್ಕೋಬೇಡಪ್ಪ, ಬಾ ನಾನಿದೆಲ್ಲ ತಿಂಡಿ ಇಟ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಕರಿತಾ ಇದ್ದಾರೆ. ಏನು ಮಾಡ್ತಾನೆ ಕೃಷ್ಣ ಅಂತಂದರೆ ಯಾವಾಗಲೂ ತನ್ನ ಒಡನಾಟಗಳ ಜೊತೆ ಆಟ ಆಡ್ತಾ ಇವರು ಮನೆಗೆ ಹೋಗಿ ಬೆಣ್ಣೆ ಕದೀತಾನೆ. ಈ ಬೆಣ್ಣೆ ಕದಿಯೋದು ಅಂತ ಬೆಣ್ಣೆ ಅಂತಂದರೆ ಅದು ಸಂಪತ್ತು. ಆ ಸಂಪತ್ತನ್ನು ಸದುಪಯೋಗ ಅಂದರೆ ಅದು ಸತ್ಪಾತ್ರರಿಗೆ ದಾನ ಮಾಡಬೇಕು. ಯಾರು ಸಂಪತ್ತನ್ನು ಯಾರಿಗೂ ಕೊಡ್ದಂಗೆ ಹಿಡ್ಕೊಂಡಿರ್ತಾರೆ, ಅದನ್ನು ಕೂಡಿಟ್ಟಿರ್ತಾರೆ, ಅವ್ರ ಹತ್ರ ಬಂದು ಕೃಷ್ಣ ಕದ್ದು ಎಲ್ಲರಿಗೂ ಹಂಚ್ತಾನೆ. ಆ ಬೆಣ್ಣೆ ಕದ್ದಿದ್ದೇನು ಮಾಡ್ತಾನೆ, ಅವನೊಬ್ಬನೇ ತಿನ್ನಲ್ಲ, ಎಲ್ಲರಿಗೂ ಕೊಡ್ತಾನೆ, ಬೆಕ್ಕಿಗೂ ತಿನ್ನಿಸ್ತಾನೆ, ಸರ್ವ ಜೀವರಿಗೂ ಕೂಡ ಅವನು ಕೊಡ್ತಾನೆ. ಆದ್ದರಿಂದ ಈ ಬೆಣ್ಣೆ ಅನ್ನೋದು ಏನಪ್ಪ ಅಂತಂದರೆ, ನಿಮ್ಮ ಸಂಪತ್ತನ್ನು ನೀವು ಸದ್ವಿನಿಯೋಗ ಮಾಡಿ ಸತ್ಪಾತ್ರರಿಗೆ ಕೊಡಿ. ಭಗವಂತ ಕೊಟ್ಟಿದ್ದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಆ ಭಗವಂತಂದದು ನಿಮ್ಗೆ ಸ್ವಲ್ಪ ದಿನ ಕೊಟ್ಟಿದ್ದಾನೆ, ಅದನ್ನು ಅವನಿಗೆ ಸಮರ್ಪಣೆ ಮಾಡಿ ಅನ್ನೋದು ಕೂಡ ಇದರಲ್ಲಿ ಒಳನೋಟದಲ್ಲಿ ಗೊತ್ತಾಗತ್ತೆ. ತುರುಬಿನ ಮೇಲೆ ಲಲಿಯುತ್ತಲಿರುಹ ಚೆಲ್ವ ಮರುಗ ಮಲ್ಲಿಗೆ ಜಾಜಿ ತುಳಸಿಯ ದಂಡೆ. ಅಂದರೆ ಆ ಕೃಷ್ಣನ ತುರುಬಿದೆ, ಅಲ್ಲಿ ಅವನು ಏನು ಮಾಡಿದ್ದಾರೆ, ಆ ಗಂಟು ಹಾಕ್ಬಿಟ್ಟಿದ್ದಾರೆ ಮೇಲ್ಗಡೆ ಅವನ ಜಟೆನ. ಆ ತುರುಬಿಗೆ ಏನು ಕಟ್ಟಿದ್ದಾರೆ, ಮರುಗ, ಮಲ್ಲಿಗೆ, ಜಾಜಿ, ತುಳಸಿ ಎಲ್ಲ ಸೇರಿಸಿ ಒಂದು ದಂಡೆ ಮಾಡಿದ್ದಾರೆ. ಆ ದಂಡೆನ ಕೃಷ್ಣನ ತುರುಬಿಗೆ ಸುತ್ತಿದ್ದಾರೆ. ಕರದಲ್ಲಿ ಪಿಡಿದೀಗ ಮುತ್ತಿನ ಚೆಂಡು, ಒಂದು ಮುತ್ತಿನ ಚೆಂಡು. ಆ ಮಕ್ಕಳು ಯಾವ್ದ್ರ ಜೊತೆ ಆಟ ಆಡ್ತಾರೆ, ಬಾಲ್ ಅಂದರೆ ಚೆಂಡಲ್ಲಿ ಆಟ ಆಡ್ತಾರಲ್ವ, ಇಲ್ಲಿ ಕೃಷ್ಣನಿಗೆ ಮುತ್ತಿನ ಚೆಂಡನ್ನೇ ಕೊಟ್ಟಿದ್ದಾರೆ. ಬಲು ಸರಸದಿಂದಲಿ ನಲಿದಾಡುತ್ತ ಬಾ. ಅಂದರೆ ಇಲ್ಲಿ ಅವರ ಪೂರ್ತಿ ನಾವು ಹೇಗೆ ಧ್ಯಾನ ಮಾಡಿದ್ದಾರೆ, ಕಾಲಿಂದ ಶುರು ಮಾಡಿದ್ದಾರೆ. ಆ ಪಾದದಲ್ಲಿ ಕುಣಿತಾ ಇದ್ದಾನೆ, ಪಾದಕ್ಕೆ ಗೆಜ್ಜೆ ಕಟ್ಕೊಂಡಿದ್ದಾನೆ. ಆಮೇಲಿಂದ ಬಂದರೆ ತಲೆ ಮೇಲೆ ತುರುಬಿದೆ, ತುರುಬಿಗೆ ಮಲ್ಲಿಗೆ ದಂಡೆ ಇದೆ. ಆಮೇಲೆ ಕೈಯಲ್ಲಿ ಮುತ್ತಿನ ಚೆಂಡಿಟ್ಕೊಂಡಿದ್ದಾನೆ. ಇಂಥ ಕೃಷ್ಣ ನೀನು ನಲ್ಲಿದಾಡುತ್ತಾ ಕುಣಿದಾಡುತ್ತಾ ನಲ್ಲಿದಾಡುತ್ತಾ ಬಾ ಅಂತ ಕರಿತಾ ಇದ್ದಾರೆ. ಕೋಟಿ ಸೂರ್ಯ ಪ್ರಕಾಶದಂತೆ ಹೇಗಿದೆ, ಮೈಯಿಂದ ಆ ಶಕ್ತಿ ದಿವ್ಯ ತೇಜಸ್ಸು ಹೊರಗಡೆ ಬರ್ತಾ ಇದೆ. ಅದು ಎಷ್ಟಿದೆ ಅಂದರೆ ಕೋಟಿ ಸೂರ್ಯರ ಪ್ರಕಾಶ ಅದು. ಕಿರೀಟ ಕುಂಡಲ ಬಾವುಲಿ ಹೊಳೆವ, ನೀನಿದೆ ಆ ಪ್ರಕಾಶದ ಮಧ್ಯದಿಂದ ನೋಡಿದ್ರೆ ತಲೆ ಮೇಲೆ ಕಿರೀಟ ಇದೆ, ಕಿವಿನಲ್ಲಿ ಕರ್ಣಕುಂಡಲ ಅಲಾಡ್ತಾ ಇದೆ. ಆಮೇಲೆ ಬಾವುಲಿ ಹೊಳೆವ, ಲಲಾಟ ಕಸ್ತೂರಿ ತಿಲಕ ಇಡುವೆ ರಂಗ. ಇಂಥ ಕೃಷ್ಣನಿಗೆ ನಾನೇನು ಮಾಡ್ತೀನಿ, ಹಣೆಗೆ ಕಸ್ತೂರಿ ತಿಲಕವನ್ನು ಹಚ್ತೀನಿ ಅಂತ ಇದ್ದಾರೆ ದಾಸು. ಕೂಟ ಗೋಪಾಲರ ಆಟ ಸಾಕೋ ಈಗ. ಎಲ್ಲ ಗೋಪಾಲರ ಜೊತೆ ಆಟ ಬಿಟ್ಟು ನನ್ನ ಹತ್ರ ಬಾ, ನನ್ನ ಹೃದಯದೊಳಗೆ ಬಾ, ನನ್ನನ್ನು ಆಟ ಆಡಿಸ್ಬೇಡ, ನನ್ನಿಂದ ದೂರ ಹೋಗಬೇಡ, ಕಣ್ಮರೆ ಆಗಬೇಡ, ನನ್ನ ಹತ್ರನೇ ಇರು ಅಂತ ಕೇಳ್ಕೊತಾ ಇದ್ದಾರೆ. ಮಂಗಳಾತ್ಮಕ ಮೋಹನ ಕಾಯರಂಗ. ಮಂಗಳಾತ್ಮ, ಯಾವಾಗಲೂ ಮಂಗಳನೇ ಮಾಡ್ತಾನವನು, ಸನ್ಮಂಗಳ ಯಾವಾಗಲೂ ಮಾಡ್ತಾ ಇರುವಂತಹ ಆತ್ಮ, ಪರಮಾತ್ಮನಾದಂಥ ಕೃಷ್ಣ. ಮೋಹನಕಾಯ, ಅವನ ದೇಹ ಇದೆಯಲ್ಲ ಎಲ್ಲರನ್ನೂ ಮೋಹಗೊಳಿಸುವಂತಹ ರೂಪ ಅದು. ಅಂಥ ಮೋಹಕವಾದಂಥ ಮೋಹನನ ದೇಹದ ರಂಗನೆ ಅಂದರೆ ಆ್ಯಕ್ಚುಲಿ ದೇವರು ಅಪ್ರಾಕೃತ ದೇಹ, ಅಂದರೆ ನಮ್ಮ ಥರ ಈ ಮಾಂಸ ಚರ್ಮ ಎಲ್ಲ ಇರುವಂಥ ದೇಹ ಅಲ್ಲ ಅದು. ಅದು ಸಚ್ಚಿದಾನಂದಮಯವಾದಂತಹ ದೇಹ ಅದು. ಅದು ಯಾವಾಗಲೂ
ತುಂಬ ತೇಜೋಮಯವಾಗಿರುತ್ತೆ. ಆದರೆ ಇಲ್ಲಿ ಕೃಷ್ಣನ ರೂಪದಲ್ಲಿ ಬಂದಾಗ ಏನಾಗುತ್ತೆ, ಅದು ತುಂಬ ಮಾಯೆಯಿಂದ ತುಂಬಿರುತ್ತೆ, ಎಲ್ಲರನ್ನೂ ತನ್ನ ಕಡೆ ಸೆಳ್ಕೊಳ್ಳುತ್ತೆ. ಕೃಷ್ಣ ಅಂದರೆ ಆಕರ್ಷಣೆ. ಹೇಗೆ ಮ್ಯಾಗ್ನೆಟ್ ಇದ್ದಿದ್ದ ಕಡೆ ಐರನ್ ಫೈಲಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ, ಹಾಗೆ ಪ್ರತಿಯೊಬ್ಬರನ್ನು ಕೂಡ ತನ್ನ ಕಡೆ ಸೆಳ್ಕೊಳ್ಳೋ ಅಂತಹ ದಿವ್ಯವಾದಂಥ ಸ್ವರೂಪ ಆ ಪರಮಾತ್ಮನದು. ಸಂಗೀತ ಲೋಲ ಸದ್ಗುಣಶೀಲ. ಸಂಗೀತ ಅಂದರೆ ತುಂಬ ಇಷ್ಟ ಕೃಷ್ಣನಿಗೆ, ಆದ್ದರಿಂದನೇ ಅವನು ಕೂಡ ತನ್ನ ಕೊಳಲಲ್ಲಿ ಯಾವಾಗಲೂ ನಾದವನ್ನು ಮಾಡಿ ಎಲ್ಲರನ್ನೂ ಸಂಮೋಹಗೊಳಿಸ್ತಾ ಇರ್ತಾನೆ. ಸದ್ಗುಣಶೀಲ, ಎಲ್ಲ ಸದ್ಗುಣಗಳು ತುಂಬಿರುವಂಥ ಅವನೇ ಭಗವಂತ. ಅಂಗನೆಯರಿಗೆಲ್ಲ ಅತಿ ಪ್ರಿಯನಾದ, ಎಲ್ಲ ಹೆಣ್ಮಕ್ಳಿಗೆಲ್ಲರಿಗೂ ಕೂಡ ತುಂಬ ತುಂಬ ಪ್ರಿಯವಾಗಿರ್ತಾನೆ ಅವನು. ಎಲ್ಲ ಗೋಪಿಕೆಯರು ಪಾಪ ಕೃಷ್ಣನ ಮುದ್ದಾಡಬೇಕು, ಕೃಷ್ಣನ ನಾವೆತ್ಕೋಬೇಕು, ಕೃಷ್ಣನ ಜೊತೆ ನಾವು ಆಟ ಆಡಬೇಕು ಅಂತ ಕಾಯ್ತಾ ಇರ್ತಾರೆ. ಹಾಗೆಲ್ಲರಿಗೂ ಪ್ರಿಯನಾದಂಥ ಶುಭ ಮಂಗಳ ಮೂರ್ತಿ, ಅವನ್ನ ನೆನೆಸ್ಕೊಂಡ್ರೆ ಸಾಕು, ಎಲ್ಲ ಮಂಗಳ ಆಗೋಗ್ಬಿಡುತ್ತೆ. ಅವನ ಸನ್ನಿಧಾನ ಇದ್ಬಿಟ್ರಂತೂ ಸಾಕು, ಅಲ್ಲಿ ಎಲ್ಲ ಸಜ್ಜನರು ಬರ್ತಾರೆ, ಎಲ್ಲ ಒಳ್ಳೆಯದೇ ಆಗತ್ತೆ ಆ ಜಾಗದಲ್ಲಿ. ಅಂತಹ ಶುಭ ಮಂಗಳ ಮೂರ್ತಿ ಆದಂತಹ ಪುರಂದರ ವಿಠಲ ಓಡಿ ಬಾ ಅಂತ ಕರೀತಾ ಇದ್ದಾರೆ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ, ನನ್ನ ಮನಸ್ಸಿಗೆ ಸಂತೋಷ ಆಗೋ ತನಕ ನಿನ್ನನ್ನು ನೋಡ್ತಾನೆ ಇರ್ತೀನಿ. ಹೇಗಿದೆಯಾ ನೀನು? ಕಾಲಿಗೆ ಗೆಜ್ಜೆ ಕಟ್ಕೊಂಡಿದ್ಯಾ, ಕಮಲದಂಥ ಕೆಂಪು ಪಾದಗಳಿಂದ ಧಿಮ್ 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 ಅಂತ ಕುಣಿತಾ ಇದೆಯಾ. ಆಮೇಲೆ ಹಾಗೆ ಮೇಲೆ ಬಂದರೆ ಬಟ್ಟೆ ಪೀತಾಂಬರ ಉಟ್ಕೊಂಡಿದ್ಯಾ, ಕೈಯಲ್ಲಿ ಮುತ್ತಿನ ಚೆಂಡನ್ನು ಇಟ್ಕೊಂಡಿದ್ಯಾ, ಆಮೇಲೆ ಹಾರ ಹಾಕ್ಕೊಂಡಿದ್ಯಾ, ಆಮೇಲೆ ತಲೆಗೂ ಕೂಡ ಮರುಗ, ಮಲ್ಲಿಗೆ, ಜಾಜಿ ಎಲ್ಲ ಘಮ 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 ಅನ್ನುವಂತಹ ದಂಡೆನ ಮುಡ್ಕೊಂಡಿದ್ಯಾ, ಮತ್ತು ಫಳ 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 ಹೊಳೆಯುವಂತಹ ಕಿರೀಟ, ಕರ್ಣಕುಂಡಲ ಎಲ್ಲ ಹಾಕ್ಕೊಂಡು ನಾನು ಹಚ್ಚಿರುವಂತಹ ಕಸ್ತೂರಿ ತಿಲಕವನ್ನು ಇಟ್ಕೊಂಡು ಕುಣಿದಾಡುತ್ತಾ ಬಾರಪ್ಪ ನೀನು ನನ್ನ ಹತ್ರ ಬಾ. ನಿನಗೆ ನಾನು ಏನೇನು ಕೊಡ್ತೀನಿ, ಅತಿರಸ ಕೊಡ್ತೀನಿ, ಮತ್ತು ತುಪ್ಪ ಕೊಡ್ತೀನಿ, ಬೆಣ್ಣೆ ಕೊಡ್ತೀನಿ, ಹಾಲು ಕೊಡ್ತೀನಿ, ಎಲ್ಲ ನಾನೇ ಕೊಡ್ತೀನಿ. ನೀ ತುಂಟು ಹುಡುಗರ ಜೊತೆ ಹೋಗಿ ಕದಿಯಕ್ಕೆ ಹೋಗಬೇಡಪ್ಪ, ಎಲ್ಲ ನಾನೇ ಕೊಡ್ತೀನಿ, ಬಾ ಹುಡುಗರ ಜೊತೆ ಆಟ ಸಾಕು, ಬಾ ಇವಾಗ ನನ್ನ ಜೊತೆ ಮುದ್ದು ಮಾಡಿಸ್ಕೋ ಬಾ ಅಂತ ದಾಸರು ತುಂಬ ಪ್ರೀತಿಯಿಂದ ಕೃಷ್ಣನ ಕರಿತಾ ಇದ್ದಾರೆ. ಇದನ್ನು ಅಧಿಕ ಮಾಸದಲ್ಲಿ ನಾವು ಕೂಡ ಭಗವಂತನ ಹೀಗೆ ಕರೆಯೋಣ. ಇಲ್ಲಿ ದಾಸರು ಕರಿತಾ ಇರೋದು ನನ್ನ ಧ್ಯಾನದಲ್ಲಿ ಬಂದು ನಿಂತ್ಕೋ ಅಂತ. ಆಟ ಆಡಬೇಡ ಅಂತಂದರೆ ಇತ್ಲಾಗಿ ಹೋಗಬೇಡ, ಚಂಚಲತೆ, ನನ್ನ ಮನಸ್ಸಿನ ಚಂಚಲತೆಯನ್ನು ನೋಡಿಬಿಟ್ಟು ನೀನು ಓಡೋಗ್ಬಿಡ್ಬೇಡ, ನೀನು ಇಲ್ಲೇ ಇರು, ನಿನ್ನ ಮೇಲೆ ನಾನು ಸಂಪೂರ್ಣ ಧ್ಯಾನವನ್ನು ಮಾಡುವಂಥ ಶಕ್ತಿಯನ್ನು ನನಗೆ ಕೊಡು, ಈ ರೂಪದಲ್ಲಿ ಮುದ್ದಾದ ನಿನ್ನ ಕೃಷ್ಣ ರೂಪದಲ್ಲಿ ನನಗೆ ದರ್ಶನ ಕೊಡು ಅಂತ ಭಕ್ತಿಯಿಂದ ಬೇಡ್ಕೊತಾ ಇದ್ದಾರೆ. ನಾವು ಎಲ್ಲ ಬೇಡ್ಕೊಂಡು ಆ ಕೃಷ್ಣ ನಮ್ಮನೆಗೆ ಬರಲಿ ಅಂತ ಬೇಡ್ಕೊಳ್ಳೋಣಂತೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.